ನ್ಯಾಯಕ್ಕೆ ನಾವು ರಜಪೂತರು. ನಾವು ನಮಗೆ ಭಾಳ ವರ್ಷದಿಂದ ನಮ್ಮ ಕಂದಾಯ ಕಟ್ಕೊಂಡು ಹೋಗ್ತಾ ಇದ್ವಿ. ನಮಗೆ 1 ಎಕರೆ 6 ಗುಂಟೆ ನಮಗೆ ಜಾಗ ಅವರು ನಮಗೆ ಕಾನೂನುಬದ್ಧವಾಗಿ ನಾವು ತೊಗೊಂಡಿದ್ದೀವಿ. ಆದರೆ ನಮ್ಮ ಅಕ್ಕನವ್ರಿಗೆ ನಮ್ಮ ಭಾವನವ್ರು ಇಲ್ಲದೇ ಇರೋ ಕಾರಣ ಮಗು ಇದೆ, ತುಂಬ ಚಿಕ್ಕ ಮಕ್ಕಳು, ಅವ್ರು ಯಾರು ಸಾಗುವಳಿ ಮಾಡಲ್ಲ ಅಂತ ಗೊತ್ತಿದ್ದವರು ಇದನ್ನು ಅವರು ಮನವರಿಕೆ ಮಾಡಿಕೊಂಡು ಯಾರೂ ಬರಲ್ಲ ಇವ್ರಿಗೆ, ನಾವು ಇದನ್ನು ಕಬಳಿಸ್ಬೋದು ಅಂತೇಳಿ ಅವರು ಬರೋಂಥ ಮತ್ತೆ ನಕ್ಷೆ ಮಾಡಲಿಕ್ಕೂ ನಾವು ಅಧಿಕಾರಿಗಳನ್ನ ಕರ್ಕೊಂಡು ಹೋದರೆ ಅವ್ರನ್ನೂ ಭಯಪಡಿಸಿ ನೀವು ಬಂದಾದ್ರೆ ನಿಮಗೆ ಇದು ಮಾಡ್ತೀವಿ ಅಂತೇಳಿ ಧಮಕಿ ಹಾಕಿ ಕಳಿಸಿದ್ದಾರೆ. ನಾವು ಅದಕ್ಕೆ ಅದನ್ನ ನ್ಯಾಯ ಕೇಳೋಕ್ಕೆ ದಯವಿಟ್ಟು ತಾಲೂಕು ಆಫೀಸ್ ಮುಂದೆ ನಾವು ಬಂದಿದ್ದೀವಿ. ಅದು ಪೂರ್ಣ ದಾಖಲಾತಿ ನಮ್ಮ ಹತ್ರ ಇದೆ. ನಾವು ಏನು ಮಾಡಿದ್ದೀವಿ ಇಷ್ಟು ದಿನ ನಮ್ಮಲ್ಲಿ ಹೆಸರಲ್ಲಿರೋದು ನಾವೇನಿದೆ ಎಲ್ಲ ಇದೆ. ಅವ್ರು ಮಾಡ್ತಾರೋ ವರ್ತನೆಗಳೇನು ಅಂತೇಳಿ ನಾವು ಇದನ್ನು ಬಹಿರಂಗಪಡಿಸ್ತಾ ಇದ್ವಿ. ದಯವಿಟ್ಟು ಮಾಧ್ಯಮದವರು ಇದನ್ನು ದಯವಿಟ್ಟು ಮನವರಿಕೆ ಮಾಡಬೇಕು, ಅಧಿಕಾರಿಗಳು ಅಂತ ನಿಮ್ಮಲ್ಲೂ ಮನವರಿಕೆ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಇಲ್ಲೇ ನಮಗೆ ಬರೀ ಇರೋದು ನಮ್ಮದು 1 ಎಕರೆ 6 ಗುಂಟೆ, ಆದರೆ 5 ಗುಂಟೆ, ಆದರೆ ಅವ್ರು ಎದುರುಗಡೆ ಅವ್ರದ್ದು 10 ಗುಂಟೆ ಅವ್ರದ್ದಿದೆ. ಅವ್ರದ್ದು ರೆಕಾರ್ಡ್ಸ್ ಮತ್ತೆ 10 ಎಕರೆ ಅವ್ರದಲ್ಲೂ ಇದೆ. ಇದ್ರೂ ಈ 1 ಎಕರೆ 5 ಗುಂಟೆ ಮೇಲೆ ಅವರು ಕಣ್ಣಾಕಿದ್ದಾರೆ. ದಯವಿಟ್ಟು ಇದನ್ನು ನೀವು ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಅಧಿಕಾರಿ ಹತ್ರ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಹತ್ರ వినతి ಮಾಡಕ್ಕೆ ಬಂದಿದ್ದೀವಿ. సర్వే వాళ్ళు ఉంటారు కొలిసేకి వచ్చిన వాళ్ళంతా అట్లే అనిపించేస్తున్నారు. నాకే ఆ తక్కువతే బెదిరిస్తూ ఉన్నారు, కొట్టేకి వస్తారు. నీకు ఇంతకు వచ్చేదానికి అధికారమే లేదు, నీ జమీనే లేదు, నీ ఇదే లేదు అని చెప్పని వాళ్ళు తొందర చేస్తూ ఉన్నారు. నా జమీన్ నాకు కావాలి, ఎకరా 5 గుంటలు ఏడుందో చూపియాల. వచ్చి నేను తాలూకు ఆఫీస్ ముందర కూకున్నాను, నాకు న్యాయం జరిగింది. ಭಯಮ್ಮ ಅವರಿಗೆ ಅದೇ ಊರಲ್ಲಿ 74ನೇ ಸರ್ವೆ ನಂಬರಲ್ಲಿ 1 ಎಕರೆ 5 ಗುಂಟೆ ಜಮೀನು ಮಂಜೂರು ಆಗಿದೆ ಸರ್ಕಾರದಿಂದ. ಸಾಗುವಳಿ ಚೀಟಿನೂ ಕೊಟ್ಟಿದೆ, RTCನೂ ಇದೆ, TCನೂ ಇದೆ. ಅದೇ ಸರ್ವೆ ನಂಬರಲ್ಲಿ ನಾವು ಅದೇ ನಮ್ಮ 1 ಎಕರೆ 5 ಗುಂಟೆ ಜಮೀನಿಗೆ ನಾವು ಸಾಲನೂ ಮಾಡಿ ಬ್ಯಾಂಕಿಂದ ನಾವು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಅದಕ್ಕೆ ಏನಂದರೆ ಇವಾಗ ನಾವು ವ್ಯವಸಾಯ ಮಾಡೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಓಕೆ, ನಮ್ಮ ಅದೇ ಊರಲ್ಲಿ ಆಗಿರುವ ವೆಂಕಟಪ್ಪ ಮತ್ತು ವೆಂಕಟರಮಣಪ್ಪನವರು ಅಲ್ಲಿ ಕಳ್ಳು ಪೂಚೆಗಳು ಉಂಡುಬಿಟ್ಟು ನಮ್ಮ ಜಮೀನಿಗೆ ಅಲ್ಲಿ ಬರೆದಿರಂಗೆ ಮಾಡ್ತಾಯಿದ್ದಾರೆ. ಅದೇ ಆ ಸರ್ವೆ ನಂಬರ್ಗೆ ನಮ್ಗೆ ಬಂದ್ಬಿಟ್ಟು 1 ಎಕರೆ 5 ಗುಂಟೆಗೆ ದುರಸ್ತಿಗೋಸ್ಕರ ನಾವು ಹಾಕಿದ್ವಿ. ದುರಸ್ತಿಗೆ ಅಧಿಕಾರಿಗಳು ಬಂದರೆ ಅದನ್ನು ದುರಸ್ತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಡ್ಡಿಪಡಿಸ್ಬಿಟ್ಟು ಅವ್ರಿಗೆ ಬೆದರಿಕೆ ಹಾಕ್ಬಿಟ್ಟು ಅವರು ಅಲ್ಲಿಂದ ಅವ್ರಿಗೆ ತೊಂದರೆ ಮಾಡಿ ಸರ್ವೆ ಮಾಡಿದಂಗೆ ಕಳಿಸ್ಕೊಡಿಸ್ಕೊಂಡು ನಾವು ಜೀವನ ನಡೆಸ್ಕೊತೀವಿ. ಇದು ತುಂಬ ವರ್ಷಗಳಿಂದ ನಾವೇ ಮಾಡ್ತಾ ಇದ್ದೀವಿ. ನಾವೇ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸ್ಕೊತಾ ಇದ್ದೀವಿ. ಇವಾಗ ಏಕಾಏಕಿ ಹೋದ ತಿಂಗಳು 19ನೇ ತಾರೀಕು ಇದು ಬೇಡ, ಇದು ಅಪಾಯಿಂಟ್ಮೆಂಟ್ ಎಲ್ಲ ನೀವು ಹತ್ರ ಇಟ್ಕೊಂಡಿರ್ತೀನಿ. ಪೊಲೀಸ್ ಕೊಟ್ಟಿದ್ರಲ್ಲ ಅದು ಕೊಡಿ, ಅದು ಕೊಡಿ, ನಾನು ಕೊಡಿ. ಇಲ್ಲಿ ಸ್ವಲ್ಪ ಹಿಂಗೆ ನೋಡು, ಆದಷ್ಟು ಬೇಗ ಪರಿಹಾರ ಕೊಡಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನಮಗಿರೋದೇ 1 ಎಕರೆ 5 ಗುಂಟೆ